ಹಾಯ್, ಇವತ್ತು ಬ್ಯಾಂಗ್ಳೂರ್ ಟು ಕೈಲಾಸಗಿರಿ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ವೀಕೆಂಡ್ಸಲ್ಲಿ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬೋದು, ಚೆನ್ನಾಗಿರ್ತದೆ ಪ್ಲೇಸು. ಸೊ ಅಲ್ಲಿ ಸಿಗ್ತೀನಿ. ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಇದು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಬೋಜಿರಾವ್ ಅಂತ ರಾಜರು ಎಲ್ಲ ಆಳ್ವಿಕೆ ಮಾಡ್ಕೊಂಡು ಅವರು ಪ್ರತಿಷ್ಠಾಪನೆ ಮಾಡಿರೋಂಥ ಮೇಲೆ ಫುಲ್ ಶಿವ ದೇವಸ್ಥಾನ. ಇಲ್ಲಿರೋದು ಕೃಷ್ಣ ಸಂಹಾರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು 1700 ವರ್ಷದ ಇತಿಹಾಸ ಇದೆ ಈ ಬೆಟ್ಟದ್ದು. 1700 ವರ್ಷದ ಇತಿಹಾಸ ಇದೆ ಈ ಬೆಟ್ಟದ್ದು. ಮತ್ತೆ ಇದು ಆಗಿನ ಕಾಲದಲ್ಲಿ ಅವ್ರು ಪ್ರತಿಷ್ಠಾಪನೆ ಮಾಡಿರೋಂತ ದೇವಸ್ಥಾನ. ಆಮೇಲೆ ಎಷ್ಟೋ ದಿವಸ ಇದು ಹಾಳು ಬಿದ್ಬಿಟ್ಟು ಪೂಜೆನೆ ಇಲ್ಲಿರೋ ನಾಶ ಆಗಿರುವಂತ ದೇವಸ್ಥಾನ. ಆಮೇಲೆ ಇಲ್ಲಿ ನಾರಾಯಣ ಸ್ವಾಮಿ ಅನ್ನೋರ್ಗೆ ಇಲ್ಲಿರೋ ಆಂಜನೇಯ ಕನ್ಸಲ್ ಬಂದಿತ್ತು. ಅದು ಹೆಂಗೆ ಕನ್ಸಲ್ ಬಂದಿತ್ತು ಕಾರಣ ಏನು ಅಂದ್ರೆ, ಮೇಲೆ ಇಲ್ಲಿ ಕೂಡ ರಾಮ ಸೀತೆ ವನವಾಸ ಬಂದಿದ್ದಾರೆ ಈ ಬೆಟ್ಟಕ್ಕೆ. 14 ವರ್ಷದಲ್ಲಿ ಇದು ಒಂದು ಜಾಗ, ರಾಮ ಸೀತೆ ವನವಾಸ ಮಾಡಿರೋ ಜಾಗ. ಆಮೇಲೆ ಅವ್ರು ಬಂದಿದ್ದ ಇದ್ರಲ್ಲಿ ಶತಮಾನದಲ್ಲಿ ನೀರಲ್ಲಿ ಸೀತಾ ಮತ್ತೆ ದೀಪ ಹಚ್ಚಿದ್ದಾರೆ. ಒಂದು ಎಣ್ಣೆ ಕಣಜ ಅಂತ ಒಂದು ಬಾವಿ ಇದೆ ಮೇಲೆ ಫುಲ್ ಟಾಪ್ ಮೇಲೆ. ದೇವಸ್ಥಾನದಿಂದ ಸ್ವಲ್ಪ ಡೌನ್ ಹೋದ್ರೆ ಫುಲ್ ಟಾಪ್ ಮೇಲೆ ಒಂದು ಬಾವಿ ಅಂತಿದೆ. ಅದನ್ನ ನಿಧಿ ತೆಗಿಯೋರು ಕಿತ್ತಾಕೋ ಟೈಮಲ್ಲಿ ಇಲ್ಲಿರೋ ಆಂಜನೇಯ ನಾರಾಯಣ ಸ್ವಾಮಿ ಅವರಿಗೆ ಕನ್ಸಲ್ ಹೋಗಿ ಹೇಳಿರೋದು. ಆಮೇಲೆ ಅವ್ರ ಏನ್ ಮಾಡಿದ್ರು, ಬಂದು ಒಂದು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡು ಒಂದು ಟ್ರಸ್ಟ್ ಮಾಡ್ಕೊಂಡು ಮತ್ತೆ ಈ ತರ ಆಂಜನೇಯ ಕನ್ಸಲ್ ಬಂದು ಹೇಳ್ತಾ ಇದ್ದಾನೆ, ಇದೆಲ್ಲ ನೋಡ್ಬೇಕು ಅಂತ ಹೇಳಿ ಬಂದು ನೋಡಿದಾಗ ಇಲ್ಲೊಂದು ದೇವಸ್ಥಾನ ಇತ್ತಂತೆ. ಯಾವ ಡಿಸ್ಟ್ರಿಕ್ಟ್ ಏನೋ ಸ್ವಲ್ಪ ಹೇಳ್ತೀರಾ? ಚಿಕ್ಕಬಳ್ಳಾಪುರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೈಲಾಸಗಿರಿ ಪಕ್ಕ ಅಂಬಾಜಿ ದುರ್ಗ ಹೋಬಳಿ. ಕೈಲಾಸದುರ್ಗ ಟೆಂಪಲ್ ಹತ್ರ, ಕೈಲಾಸಗಿರಿ ದೇವಸ್ಥಾನ ಹತ್ತಿರ ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು. ಮತ್ತೆ ಇದು 2015ರಲ್ಲಿ ಅವರು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮಾತಾಡ್ಕೊಂಡು ದಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಸಹಕಾರ ತಗೊಂಡು ಅವ್ರ ಇದೆಲ್ಲ ತಗೊಂಡು ಒಬ್ಬೊಬ್ರೆ ಹೆಲ್ಪ್ ಮಾಡಿರೋದ್ರಿಂದ ದಾರಿ ಮಾಡ್ಕೊಂಡ್ ಬಂದು 1 ವರ್ಷ ಮನೆಗೆ ಹೋಗ್ದಿರಾ ದಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಗೋಶಾಲೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೋಶಾಲೆ ಕೂಡ ಇದೆ.
ಇಲ್ಲಿ ಊಟ ಎಲ್ಲ ಹೆಂಗೆ ಇಷ್ಟ ಮೇಲೆ ಬಂದು ಊಟ ಎಲ್ಲ ಕೊಡ್ತಾ ಇದ್ರಲ್ಲ? ಹಸುಗಳಿದಾವೆ, ಗೋಶಾಲೆ ಕೂಡ ಇದೆ, ಮತ್ತೆ ದಿನನಿತ್ಯ ಅನ್ನದಾನ ದಾಸೋಹ ಕೂಡ ಇದೆ, ಡೈಲಿ ಅನ್ನದಾನ ಕೂಡ ನಡೆಯುತ್ತೆ. ಮತ್ತೆ ಶನಿವಾರ 2,000 3,000 ಜನ ತನಕ ಬಂದು ಇಲ್ಲಿ ಊಟ ಮಾಡ್ತಾರೆ. ಶನಿವಾರ ಏನೋ ವೀಕೆಂಡ್ ಅಲ್ಲಿ 2 days ಮಾತ್ರ ಮತ್ತೆ ಊಟ ಮಾಡ್ತಾರೆ. ಮತ್ತೆ ರೆಗ್ಯುಲರ್ ಆಗಿ ದಿವಸ 600 ಬಂದೇ ಬರ್ತಾರೆ. ಆಮೇಲೆ ಬಂದು ಹೋಗೋದಕ್ಕೆ ಒಂದು ಜೀಪ್ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದಾರೆ. ಒಳಗಡೆ ಇದು ಅಡಿಗೆ ರೂಮ್ ಅಂತ ಕಟ್ಟಿದ್ದಾದ್ಮೇಲೆ ಇಲ್ಲಿ ಉತ್ತ ಕೂಡ ಬಂದಿದೆ, ಒಳಗಡೆ ಒಂದು ಉತ್ತ ಬಂದಿದೆ. ನಾವು ಅನ್ನಪೂರ್ಣೇಶ್ವರಿ ಅನ್ಕೊಂಡು ಡೈಲಿ ಪೂಜೆ ಮಾಡಿ ಬಂದವ್ರಿಗೆಲ್ಲ ಪ್ರಸಾದ ಕೊಟ್ಟು ನೈವೇದ್ಯ ಎಲ್ಲ ಕೊಟ್ಟು ಆಮೇಲೆ ಪೂಜೆ ಮಾಡಿ ಮಾಡ್ತೀವಿ. ಇಲ್ಲಿ ತೆಂಗಿನಕಾಯಿ ಕಟ್ಟುವಂತ ಪದ್ಧತಿ ಕೂಡ ಇದೆ ಆಂಜನೇಯನ ಹತ್ರ. ಅರಕೆ ತೆಂಗಿನಕಾಯಿ ಅಂತ 48 ದಿವಸ ಆದ್ಮೇಲೆ 48 ಪ್ರದಕ್ಷಿಣೆ ಹಾಕಿ ಇಟ್ಬಿಟ್ಟು ಹೋದ್ರೆ 48 ದಿವಸ ಆದ್ಮೇಲೆ ಮತ್ತೆ ನಿಮ್ ಕಾಯಿ ನೀವು ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ಪದ್ಧತಿ ಕೂಡ ಇದೆ. ಆ ತರ ಪದ್ಧತಿಯಿಂದಾನೇ ಇದೆಲ್ಲ ಫುಲ್ ಸಕ್ಸಸ್ ಆಗ್ತಿರೋ, ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ. ಅದ್ರಲ್ಲಿ ನಾನು ಒಬ್ಳು ಕೂಡ ಸಕ್ಸಸ್ ಆಗಿರೋದ್ರಲ್ಲಿ ನಾನು ಒಬ್ಳು. ಆಮೇಲೆ ಇದೆಲ್ಲ ತೆಂಗಿನಕಾಯಿ ಎಲ್ಲ ತಗೊಂಡು ಅರ್ಗೆ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ನೋಡ್ಕೊಂಡು ಹೋಗೋದು ಅಂತ ಬಂದಂತ ಭಕ್ತರಿಗೆ ಇಲ್ಲಿ ಬರೋದಕ್ಕೆ